ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದೇವರ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 14ನೇ ವಾಕ್ಯ. ಆದರೆ ಯೇಸು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದನು. ದೇವರಿಗೆ ಸ್ತೋತ್ರ. Matthew chapter 19 word 14. Let the children come to me and do not stop them, because the kingdom of heaven belongs to such as this. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಸರ್ವಶಕ್ತನಂತ ದೇವರ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಆದರೆ ಯೇಸು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ. ದೇವರಿಗೆ ಸ್ತೋತ್ರ. ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಆದರೆ ಅಂದರೆ ಇಂದಿನ ವಾಕ್ಯದಲ್ಲಿ ಏನೋ ಒಂದು ಕಾರ್ಯ ನಮಗೆ ಬೋಧಿಸಲ್ಪಡ್ತಿದೆ. ಅದೇನು ಅಂತ ನೋಡೋಣ. 13ನೇ ವಾಕ್ಯದಿಂದ. ಯೇಸು ತನ್ನ ಕೈಗಳನ್ನಿಟ್ಟು ಪ್ರಾರ್ಥಿಸುವಂತೆ ಕೆಲವರು ಚಿಕ್ಕ ಮಕ್ಕಳನ್ನು ಆತನ ಬಳಿಗೆ ತಂದರು. ಆಗ ಶಿಷ್ಯರು ಅವರನ್ನು ಗದರಿಸಿದರು. ದೇವರಿಗೆ ಸ್ತೋತ್ರ. ಜನರ ಗುಂಪಿನಲ್ಲಿ ಯೇಸು ಕ್ರಿಸ್ತರ ಸೇವೆ ಮಾಡುವಾಗ ಜನರ ಗುಂಪಿನಲ್ಲಿ ಕೆಲವರು ಮಕ್ಕಳನ್ನು ಯೇಸುವಿನ ಬಳಿಗೆ ತರ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಮುಟ್ಟಿ ನೀವು ಆಶೀರ್ವದಿಸಿ ಅಂತ. ಶಿಷ್ಯರೇನು ಮಾಡ್ತಾ ಇದ್ದಾರೆ? ಮಕ್ಕಳನ್ನ ಅವ್ರ ಬಳಿಗೆ ತರಬೇಡಿ ಅಂತ ಗದರಿಸ್ತಾ ಇದ್ದಾರೆ. ಸೊ ಆ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮಕ್ಕಳನ್ನ ನನ್ನ ಬಳಿಗೆ ಬರಲು ಬಿಡ್ರಿ, ದೇವರ ರಾಜ್ಯವು ಅಂತ್ಯವರದೆ, ಅವರಿಗೆ ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿ ಮಕ್ಕಳ ಮೇಲೆ ಕೈಗಳನ್ನಿಟ್ಟು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಈಗ ಯೇಸು ಕ್ರಿಸ್ತರು ಹೇಳಿದ್ರು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡ್ರಿ, ದೇವರ ರಾಜ್ಯವು ಅಂಥವರದೆ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹೇಗೆ ಅಂತ ನಾವು ಚಿಕ್ಕ ಮಕ್ಕಳಂತೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋದು ಅಂತ ಕೆಲವು ವಾಕ್ಯ ನೋಡೋಣ. ಕೀರ್ತನೆ 131ನೇ ಅಧ್ಯಾಯ, Psalms 135 ವರ್ಡ್ 1 to 3. ಕೀರ್ತನೆ 131ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ. ಯೆಹೋವನೇ, ನನ್ನ ಹೃದಯವು ಗರ್ವದ್ದಲ್ಲ, ನನ್ನ ಕಣ್ಣುಗಳು ಅಹಂಭಾವದವುಗಳೂ ಅಲ್ಲ. ದೊಡ್ಡ ವಿಷಯಗಳಲ್ಲಿಯೂ ನನಗೆ ನಿಲುಕದವುಗಳಲ್ಲಿಯೂ ನನ್ನ ಗಮನವಿಲ್ಲ. ಆದರೆ ನನ್ನ ಪ್ರಾಣವು ಕೂಸು ತನ್ನ ತಾಯಿಯ ಮಡಿಲಲ್ಲಿರುವಂತೆ ಸಮಾಧಾನದಿಂದ ಇರಿಸಿದ್ದೇನೆ. ನನ್ನೊಳಗೆ ನನ್ನ ಪ್ರಾಣವು ತಾಯಿಯ ಮಡಿಲಲ್ಲಿರುವ ಕೂಸಿನಂತೆ ಇದೆ. ಇಸ್ರಾಯೇಲೇ, ಈಗಲೂ ಎಂದೆಂದಿಗೂ ಯೆಹೋವನಲ್ಲಿ ನಿನ್ನ ನಿರೀಕ್ಷೆಯನ್ನಿಡು. ದೇವರಿಗೆ ಸ್ತೋತ್ರ. ಇಲ್ಲಿ ದಾವೀದ ಅರಸನಾದಂಥ ದಾವೀದನು ದೇಶಕ್ಕೆ ಅರಸನಾಗಿದ್ದಾನೆ. ಸಂಪೂರ್ಣ ಜವಾಬ್ದಾರಿ ಆತನ ಮೇಲಿದೆ. ಎಷ್ಟೋ ಹೋರಾಟಗಳಿದೆ, ಸಮಸ್ಯೆಗಳಿದೆ, ಹಿಕ್ಕಟ್ಟುಗಳಿದೆ, ಶತ್ರುಬಾಧೆ ಇದೆ. ಆದರೂ ಸಹ ದಾವೀದ ಅರಸನೇನು ಸಾಮಾನ್ಯವೋ, ಮಹಾಪರಾಕ್ರಮಶಾಲಿ ಅರಸನು. ಆ ಅರಸನು ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಹೃದಯದಲ್ಲಿ ಯಾವುದೇ ಅಹಂಕಾರ ಇಲ್ಲ, ಗರ್ವ ಇಲ್ಲ. ಆದರೆ ತಾಯಿ ಮಡಿಲಿರ್ತಕ್ಕಂಥ ಕೂಸು ಹೇಗೆ ಸಮಾಧಾನದಿಂದ, ತಾಳ್ಮೆಯಿಂದ, ಸಹನೆಯಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ ಇದೆ, ನಿಷ್ಪಕ್ಷಪಾತವಾಗಿದೆ, ಹಾಗೆ ನನ್ನ ಹೃದಯವನ್ನು ಇಟ್ಕೊಂಡಿದ್ದೇನೆ ನಾನು. ದೇವರಿಗೆ ಸ್ತೋತ್ರ. ದೊಡ್ಡ ವಿಷಯಗಳಲ್ಲಿ ನನಗೆ ನಿಲುಕದ ವಿಷಯದಲ್ಲಿ ನಾನು ನಿರೀಕ್ಷೆಯನ್ನಿಟ್ಟಿಲ್ಲ, ಅಷ್ಟು ಮಾತ್ರ ಅಲ್ಲ, ನನ್ನ ಗಮನ ಅದರಲ್ಲಿಲ್ಲ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಅರಸನೇ ಆಗಿದ್ದಾನೆ, ಸಮಸ್ತವೂ ಆತನ ದಿನದಲ್ಲಿದೆ, ಸಮಸ್ತವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಆದರೆ ದೇವರ ಮುಂದೆ ನಾನು ತಗ್ಗಿಸ್ಕೊಂಡಿದ್ದೀನಿ. ದೇವರೇ, ಕೂಸಿನ ಹಾಗೆ, ತಾಯಿ ಮಡಲಿರ್ತಕ್ಕಂಥ ಕೂಸಿನ ಹಾಗೆ ನಾನು ತಗ್ಗಿಸ್ಕೊತಿದ್ದೇನೆ. ನನ್ನ ಹೃದಯ ಅಷ್ಟು ಮಟ್ಟಕ್ಕೂ ನಿನ್ನ ಮುಂದೆ ಭಯಭಕ್ತಿಯಿಂದ ಇದೆ, ದೀನತೆಯಿಂದ ಇದೆ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಳ್ಳೋದು ಬೇಕಾದ್ರೆ ನಾವು ಎಷ್ಟು ಮಟ್ಟಕ್ಕೂ ದೇವರ ಮುಂದೆ ನಮ್ಮನ್ನು ತಗ್ಗಿಸ್ಕೋತೀವಿ ದೀನತೆಯಿಂದ. ಏಕೆಂದರೆ ಯೇಸು ಕ್ರಿಸ್ತ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ. ನಾವು ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ದೇವರ ಮುಂದೆ ಭಯಭಕ್ತಿಯಿಂದಲೂ, ತಗ್ಗಿಸ್ಕೊಳ್ಬೇಕೆಂದಲೂ, ವಿಧೇಯತ್ವದಿಂದಲೂ ನಡ್ಕೋಬೇಕು. ಸೊ ಆಗ ಮಾತ್ರವೇ ನಾವು ದೇವರು ನಮ್ಮೊಳಗೆ ನಿವಾಸ ಮಾಡೋರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಕಾರ್ಯ ಮಾಡೋರಾಗಿರ್ತಾರೆ, ನಮ್ಮನ್ನು ಹೆಚ್ಚಿಸ್ತಾರೆ. ತಗ್ಗಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ಹೆಚ್ಚಿಸಲ್ಪಡ್ತಾರೆ. ನಮ್ಮಷ್ಟಕ್ಕೆ ನಾವು ಹೆಚ್ಚಿಸ್ಕೊಳ್ಳೋದು ಬೇಡ. ನಮ್ಮಷ್ಟಕ್ಕೆ ನಾವು ಹೆಚ್ಚಿಸ್ಕೊಳ್ಳೋದಾದರೆ ನಿಜವಾಗ್ಲೂ ನಾವು ತಗ್ಗಿಸಲ್ಪಡ್ತೇವೆ. ಸೊ ಯಾವಾಗ ನಾವು ನಮ್ಮನ್ನು ತಗ್ಗಿಸ್ಕೊತೀವೋ, ದೇವರೇ ಸಮಸ್ತವು ನೀವೇ ಆಗಿದ್ದೀರ, ನೀವೇ ಹೆಚ್ಚಿಸಲ್ಪಡಬೇಕು, ನಾವು ನಮ್ಮನ್ನು ತಗ್ಗಿಸ್ಕೊತೀವಿ ಅಂತ ದೇವ್ರ ಮುಂದೆ ನಮ್ಮನ್ನು ತಗ್ಗಿಸ್ಕೊತೀವೋ, ಆಗ ನಾವು ಹೆಚ್ಚಿಸಲ್ಪಡ್ತೇವೆ. ಹೆಚ್ಚಿಸ್ಕೊಳ್ತಕ್ಕಂಥವ್ರು ತಗ್ಗಿಸಲ್ಪಡ್ತಾರೆ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಪ್ರೀತಿ ಇದ್ರ ಮಕ್ಕಳೇ, ನಮ್ಮನ್ನು ಪರಿಪೂರ್ಣವಾಗಿ ನಾವು ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋಣ. ಆಮೇನ್. ಅವರು ಮಾತ್ರ ಹೆಚ್ಚಲ್ಪಡಲಿ, ನಾವು ನಮ್ಮನ್ನು ತಗ್ಗಿಸ್ಕೊಳ್ಳೋಣ. ದೇವರು ನಮ್ಮನ್ನು ತಕ್ಕ ಕಾಲದಲ್ಲಿ ಮೇಲೆತ್ತುವವರಾಗಿರ್ತಾರೆ. ಆಮೇನ್. ಪ್ರಾರ್ಥಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಷದನೆ, ಪ್ರೀತಿ ಸ್ವರೂಪನೆ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ್ಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಹೇಗೆ ನಾವು ನಿಮ್ಮ ಸಮ್ಮುಖದಲ್ಲಿ ನಾವು ತಗ್ಗಿಸ್ಕೋಬೇಕು, ದೀನತೆಯಿಂದಲೂ ವಿಧೇಯತ್ವದಿಂದಲೂ ನಡ್ಕೋಬೇಕು ಅನ್ನೋದನ್ನ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಖಚಿತವಾಗಿ ನಾವು ನಮ್ಮನ್ನು ಪರಿಪೂರ್ಣವಾಗಿ ನಿಮ್ಮ ಸನ್ನಿಧಿಯಲ್ಲಿ ತಗ್ಗಿಸ್ಕೋತೀವಿ. ನೀವು ಮಾತ್ರ ಎಚ್ಚರಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.